ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 23ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ತ್ವರೆ ಮಾಡಿ ನನ್ನ ಪ್ರಿಯನೇ ಬೇಗ ಬಾ. ಪರಮಗೀತ 8:14. ನನ್ನ ಪ್ರಿಯನೇ ಬೇಗ ಬಾ ಎಂಬ ಮಾತುಗಳೊಂದಿಗೆ ಸೊಲೊಮೋನನ ಪರಮಗೀತದ ಕೊನೆಯ ವಚನವು ಕೊನೆಗೊಳ್ಳುತ್ತದೆ. ಅದೇ ರೀತಿ ಸತ್ಯವೇದದ ಕೊನೆಯ ವಚನಗಳು, ಖಂಡಿತ ನಾನು ಬೇಗ ಬರುತ್ತೇನೆ, ಆಮೇನ್, ಆಗಿದ್ದರೂ ಕರ್ತನಾದ ಯೇಸುವೆ ಬಾ, ಪ್ರಕಟಣೆ 22:20 ಎಂಬುದಾಗಿ ಘೋಷಿಸುತ್ತದೆ. ಇಂದು ಎಲ್ಲ ಸೃಷ್ಟಿಯು ಆಮೇನ್, ಹಾಗೆಯೇ ಬಾ, ಕರ್ತನಾದ ಯೇಸುವೆ ಎಂದು ಕೂಗುತ್ತಿದೆ. ಕ್ರಿಸ್ತನ ವಧು ಆತನ ಮರಳುವಿಕೆಗಾಗಿ ಹಾತೊರೆಯುತ್ತಿದ್ದಾಳೆ. ನನ್ನ ಪ್ರಿಯನೇ ಬೇಗ ಬಾ ಎಂದು ಕರೆಯುತ್ತಿದ್ದಾಳೆ. ನಾವು ಕೊನೆಯ ದಿವಸಗಳಲ್ಲಿ ವಾಸಿಸುತ್ತಿದ್ದೇವೆ. ಕರ್ತನು ನಮಗೆ ತುರ್ತು ಸಂದೇಶಗಳನ್ನು ನೀಡುತ್ತಿದ್ದಾನೆ. ಒಮ್ಮೆ ಒಬ್ಬ ರಾಜನು ತನ್ನ ಪರಿಷತ್ತಿನ ಕೋಣೆಗೆ ಧಾವಿಸುತ್ತಿದ್ದಾಗ ಒಬ್ಬ ಸೇವಕನು ಅವನ ಬಳಿ ಓಡಿ ಹೋಗಿ ಪ್ರಮುಖ ಮತ್ತು ತುರ್ತು ಎಂದು ಬರೆದಿರುವ ಪತ್ರವನ್ನು ಅವನಿಗೆ ಕೊಟ್ಟನು. ರಾಜನು ತನ್ನ ಆತುರದಲ್ಲಿ ಆ ಪತ್ರವನ್ನು ತನ್ನ ಜೇಬಿನಲ್ಲಿ ತುರುಕಿಕೊಂಡು ಅದನ್ನು ನಂತರ ಓದುತ್ತೇನೆಂದು ಭಾವಿಸಿದನು. ಆದರೆ ಆ ಪತ್ರದಲ್ಲಿ ಏನು ಬರೆಯಲಾಗಿತ್ತು ಗೊತ್ತಾ? ಮಹಾರಾಜರೇ, ದಯವಿಟ್ಟು ಇಂದು ಕೌನ್ಸಿಲ್ ಹಾಲ್ಗೆ ಹೋಗಬೇಡಿ. ನಿಮ್ಮನ್ನು ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ. ರಾಜನು ಸಂದೇಶವನ್ನು ನಿರ್ಲಕ್ಷಿಸಿದ್ದರಿಂದ ಅವನು ನೇರವಾಗಿ ತನ್ನ ಶತ್ರುಗಳ ಕೈಗೆ ಸಿಕ್ಕಿಬಿದ್ದನು. ಅವರು ಅವನನ್ನು ಕೊಂದರು. ಅವನ ಮರಣದ ನಂತರವೇ ಪತ್ರವನ್ನು ಮರಳಿ ಪಡೆದು ಓದಲಾಯಿತು. ಅವನು ಎಚ್ಚರಿಕೆಯನ್ನು ಪಾಲಿಸಿದ್ದರೆ ಅವನನ್ನು ಉಳಿಸಬಹುದಿತ್ತು. ಅದೇ ರೀತಿ ಕರ್ತನು ನಮಗೆ ಅನೇಕ ತುರ್ತು ಸಂದೇಶಗಳನ್ನು ಕಳುಹಿಸುತ್ತಾನೆ. ಆತನು ತನ್ನ ಬರುವಿಕೆ ಹತ್ತಿರದಲ್ಲಿದೆ ಎಂಬ ಸೂಚನೆಗಳನ್ನು ಬಹಿರಂಗಪಡಿಸುತ್ತಿದ್ದಾನೆ. ಆತನ ಎಚ್ಚರಿಕೆಗಳನ್ನು ನಾವು ನಿರ್ಲಕ್ಷಿಸಬಾರದು. ಕ್ರಿಸ್ತ ವಿರೋಧಿಯು ಉದಯಿಸಲು ಸಿದ್ಧನಾಗಿದ್ದಾನೆ ಮತ್ತು ಲೋಕವು ವಿನಾಶದತ್ತ ಓಡುತ್ತಿದೆ. ಕೋಪದ 7 ಪಾತ್ರೆಗಳನ್ನು ಸುರಿಯುವ ಸಮಯ ಹತ್ತಿರದಲ್ಲಿದೆ ಮತ್ತು ಭೂಮಿಯ ಮೇಲೆ ಶೀಘ್ರದಲ್ಲೇ ನ್ಯಾಯ ತೀರ್ಪು ಬರುತ್ತದೆ. ತಪ್ಪಿಸಿಕೊಳ್ಳಲು ಒಂದೇ ಮಾರ್ಗವೆಂದರೆ ಕರ್ತನ ಮರಳುವಿಕೆಗೆ ಸಿದ್ಧರಾಗಿರುವುದು. ಆತನ ಬರುವಿಕೆಯ ದಿನ ಅಥವಾ ಗಂಟೆ ನಮಗೆ ತಿಳಿದಿಲ್ಲದ ಕಾರಣ ನಾವು ನಿರಂತರ ಸಿದ್ಧತೆಯಲ್ಲಿ ಬದುಕಬೇಕು. ಖಂಡಿತ ನಾನು ಬೇಗ ಬರುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ಪ್ರಕಟಣೆ 22:20. ಕರ್ತನ ಆಗಮನವು ತಡವಾಗಿದೆ ಎಂದು ತೋರುತ್ತಿರುವುದರಿಂದ ಅನೇಕರು ಅಸಹನೆ, ನಿರುತ್ಸಾಹ ಮತ್ತು ಎಡವಿ ಬಿದ್ದಿದ್ದಾರೆ. ಆದರೂ ಅಪೊಸ್ತಲನಾದ ಪೌಲನು ನಮಗೆ ನೆನಪಿಸುತ್ತಾನೆ, ಬರುವವನು ಬರುವನು ಮತ್ತು ತಡ ಮಾಡುವುದಿಲ್ಲ. ಇಬ್ರಿಯರಿಗೆ 10:37. ಅವನ ಆಗಮನವು ಸನ್ನಿಹಿತವಾಗಿದೆ ಮತ್ತು ಅವನು ಅನಿರೀಕ್ಷಿತ ಗಳಿಗೆಯಲ್ಲಿ ಕಾಣಿಸಿಕೊಳ್ಳುವನು. ದೇವರ ಮಕ್ಕಳೇ, ನಾವು ಆತನನ್ನು ಭೇಟಿಯಾಗಲು ಮೋಡಗಳಲ್ಲಿ ಹಿಡಿಯಲ್ಪಡುವ ದಿನ ಹತ್ತಿರವಾಗಿದೆ. ಆ ಕ್ಷಣಕ್ಕೆ ನೀವು ಸಿದ್ಧರಿದ್ದೀರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ತಾಳ್ಮೆಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಆಗಮನವು ಸಮೀಪವಾಯಿತು. ಯಾಕೋಬ 5:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.